ಮೂರುವರೆ ದಶಕಗಳ ಬಳಿಕ ಬಿಜೆಪಿಯ ಸೋ-ಕಾಲ್ಡ್ ಭದ್ರಕೋಟೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕೇಸರಿ ಪಾಳಯಕ್ಕೆ ಕಬ್ಬಿಣದ ಕಡಲೆಯಾಗ್ತಾ ಇದೆ. 8 ಲೋಕಸಭಾ ಚುನಾವಣೆಗಳನ್ನು ಸತತವಾಗಿ ಗೆದ್ದಿರುವ ಬಿಜೆಪಿಗೆ 9ನೇ ಚುನಾವಣೆಯನ್ನು ಗೆಲ್ಲುತ್ತೇವೆ ಎಂಬ ವಿಶ್ವಾಸವೇ ಕಳೆದು ಹೋಗಿದೆ. 33 ವರ್ಷಗಳಿಂದ ಕ್ಷೇತ್ರವನ್ನ ಗೆಲ್ಲಲಾಗದ ಕಾಂಗ್ರೆಸ್ ಈ ಸಲ ಗೆದ್ದೇ ಗೆಲ್ಲುತ್ತೇವೆ ಎಂಬ ಆತ್ಮವಿಶ್ವಾಸದಲ್ಲಿದೆ. ಅಖಾಡದಲ್ಲಿ ಬಿಜೆಪಿ ಸ್ವಲ್ಪ ಮಂಕಾದಂತೆ ಕಾಣ್ತಾ ಇದ್ದು, ಕಾಂಗ್ರೆಸ್ ಜಾಸ್ತಿ ಹುಮ್ಮಸ್ಸಿನಲ್ಲಿದೆ. ತುಳುನಾಡಿನ ಲೋಕಸಭಾ ಕ್ಷೇತ್ರವಾದ ದಕ್ಷಿಣ ಕನ್ನಡದಲ್ಲಿ ಕಳೆದ 35 ವರ್ಷಗಳಿಂದ ಹಿಂದುತ್ವದ ಆಧಾರದಲ್ಲಿ ಚುನಾವಣೆ ನಡೆಯುತ್ತಾ ಇತ್ತು. ಆದರೆ ಈ ಸಲ ಬದಲಾವಣೆಯ ಗಾಳಿ ಬಲವಾಗಿ ಬೀಸುತ್ತಿರುವುದು ಸುಳ್ಳಲ್ಲ. ಇದೀಗ ಅಭಿವೃದ್ಧಿ ವಿಚಾರಗಳು ಚರ್ಚೆಗೆ ಬಂದಿದೆ. ಬಿಜೆಪಿ ಸಂಸದರ ವೈಫಲ್ಯಗಳು ಚುನಾವಣಾ ವಿಷಯ ಆಗಿದೆ. ಹಿಂದುತ್ವ ಇರುವಲ್ಲಿ ಬಂಧುತ್ವವೂ ಬಂದಿದೆ. ಜಾತಿ ರಾಜಕೀಯ ಕೂಡವೂ ಮುನ್ನೆಲೆಗೆ ಬಂದಿದೆ. ಹಿಂದುಳಿದ ವರ್ಗಕ್ಕೆ ಆಗಿರುವ ಮೋಸ, ವಂಚನೆ, ಅವಮಾನ, ಅಪಮಾನಗಳು ಹಿಂದುಳಿದ ವರ್ಗದ ಜನರಲ್ಲಿ ಕಿಚ್ಚು ಹಚ್ಚಿದೆ. ಈ ಬದಲಾವಣೆಯ ಗಾಳಿ ಬಿರುಗಾಳಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದ್ದು, ಅದರಲ್ಲಿ ಕೊಚ್ಚಿ ಹೋಗುವ ಭೀತಿಯಲ್ಲಿದೆ ಬಿಜೆಪಿ. ತನ್ನದೇ ಭದ್ರಕೋಟೆಯಲ್ಲಿ ಬಿಜೆಪಿಗೆ ಭೀತಿ ಹುಟ್ಟಿಸಿದವರು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್. ಜನಾರ್ದನ ಪೂಜಾರಿ ಅವರ ಶಿಷ್ಯ ಪದ್ಮರಾಜ್ ಪೂಜಾರಿ. ಯಾವ ಜನಾರ್ದನ ಪೂಜಾರಿ ಅವರ ಮೂಲಕ ದಕ್ಷಿಣ ಕನ್ನಡದ ಲೋಕಸಭೆಯನ್ನ ಕಾಂಗ್ರೆಸ್ ಕಳೆದುಕೊಂಡಿತ್ತೋ, ಅದೇ ಪೂಜಾರಿ ಅವರ ಶಿಷ್ಯನ ಮೂಲಕ ಕ್ಷೇತ್ರವನ್ನ ಮರಳಿ ಪಡೆಯಬೇಕು ಎಂಬ ಕನಸಿನಲ್ಲಿದೆ ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿಯೇ ಪದ್ಮರಾಜ್ ಅವರಿಗೆ ಟಾಸ್ಕ್ ಕೊಟ್ಟು ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು. ಅಭ್ಯರ್ಥಿಯಾಗಿದ್ದೇ ತಡ ಪದ್ಮರಾಜ್ ಅವರು ತೂಫಾನ್ ವೇಗದಲ್ಲಿದ್ದಾರೆ. ಅವರ ವೇಗ ಕಂಡು, ಅವರ ಅಬ್ಬರ ಕಂಡು, ಅವರಿಗೆ ಸಿಕ್ಕಿರುವ ಜನಬೆಂಬಲ ಕಂಡು ಕರಾವಳಿಯ ಈ ಸುಡು ಬಿಸಿಲಿನಲ್ಲೂ ಬಿಜೆಪಿಯವರಿಗೆ ಚಳಿ ಹಿಡಿದಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಸದ್ಯ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವರು ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರಿಗಿಂತ ಮುನ್ನಡೆ ಕಾಯ್ದುಕೊಂಡಿರುವ ಲಕ್ಷಣಗಳು ಕಾಣ್ತಾ ಇದೆ. ಚೌಟ ಅವರು ಕೇವಲ ನಾಮಬಲ ಮತ್ತು ಸಂಘಟನೆಯನ್ನ ಮೆಚ್ಚಿಕೊಂಡಿದ್ದರೆ, ಪದ್ಮರಾಜ್ ಅವರು ಪಕ್ಷದ ಜೊತೆ ದಕ್ಷಿಣ ಕನ್ನಡದ ಅಂತರಾಳವನ್ನ ಮೆಚ್ಚಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಅನ್ಯಾಯಕ್ಕೀಡಾಗಿರುವ ಬಡವರು, ಹಿಂದುಳಿದವರು, ಶೋಷಿತರು, ದಮನಿತರು, ಧ್ವನಿ ಇಲ್ಲದವರು ಮತ್ತು ಬಹುಸಂಖ್ಯಾತ ಸಮುದಾಯ ತನ್ನನ್ನು ಬೆಂಬಲಿಸಿ ಗೆಲ್ಲಿಸಿಕೊಡುತ್ತೆ ಎಂಬ ವಿಶ್ವಾಸದಲ್ಲಿದ್ದಾರೆ ಪದ್ಮರಾಜ್. ಸದ್ಯ ರೇಸ್ನಲ್ಲೂ ಪದ್ಮರಾಜ್ ಅವರೇ ಮುಂದೆ ಇರುವುದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ನಾಮಿನೇಷನ್ ಫೈಲ್ ಮಾಡುವಾಗ ಚೌಟ ಅವರಿಗಿಂತ ಪದ್ಮರಾಜ್ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಹಾಗೆ ಪ್ರಚಾರ ಕಾರ್ಯದಲ್ಲೂ ಪದ್ಮರಾಜ್ ಮುಂದೆ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಮಿಂಚಿನ ಸಂಚಾರ ನಡೆಸ್ತಾ ಜನಮಾನಸವನ್ನ ತಲುಪ್ತಾ ಇದ್ದಾರೆ. ಅದರ ಮಧ್ಯೆ ನಡೆದ ಟಿವಿ ಡಿಬೇಟ್ನಲ್ಲಿ ಮುಖಾಮುಖಿಯಾಗಿದ್ದ ಚೌಟ ಅವರನ್ನ ಪದ್ಮರಾಜ್ ಅವರು ಕಟ್ಟಿ ಹಾಕಿದ್ರು. ಬಿಜೆಪಿ ಅಭ್ಯರ್ಥಿ ಚೌಟ ಅವರು ಹಿಂದೂ ಮುಸ್ಲಿಂ ವಿಚಾರ ಎತ್ತಿದಾಗ, ಕೊಲೆ ರಾಜಕೀಯವನ್ನ ಎಳೆದು ತಂದಾಗ, ಬಾಂಬ್ ಸ್ಫೋಟದ ರಾಜಕೀಯ ಮಾಡಿದಾಗ ಪದ್ಮರಾಜ್ ಅವರು ಮೂತೋಡ್ ಜವಾಬು ಕೊಟ್ಟಿದ್ರು. ಪದ್ಮರಾಜ್ ಅವರ ಮಾತಿನ ಅಬ್ಬರದ ಮುಂದೆ ಚೌಟ ಅವರು ಸಪ್ಪೆನಿಸಿಕೊಂಡಿದ್ರು. ಅಲ್ಲದೆ ಟಿವಿ ಡಿಬೇಟ್ನಲ್ಲಿ ಚೌಟ ಅವರು ಕೊರಗಜ್ಜ ಮತ್ತು ದೇವರುಗಳಿಗೆ ನ್ಯಾಯ ಕೊಡಿಸುವುದಾಗಿ ಹೇಳಿದ್ದ ಮಾತು ಇದೀಗ ವ್ಯಾಪಕ ಟ್ರೋಲ್ಗೆ ಒಳಗಾಗಿದೆ. ಚೌಟ ಅವರು ತನ್ನ ಮಾತಿನಿಂದ ಅಪಹಾಸ್ಯಕ್ಕೆ ಒಳಗಾಗಿದ್ದಾರೆ. ಚೌಟ ಅವರು ನಳಿನ್ ಕುಮಾರ್ ಕಟೀಲ್ ಅವರನ್ನೇ ಮೀರಿಸುವ ವಿದೂಷಕ ಎಂದು ಜನ ತಮಾಷೆ ಮಾಡ್ತಾ ಇದ್ದಾರೆ. ಚೌಟ ಅವರಿಗಿಂತ ಕಟೀಲ್ ಅವರೇ ಪರವಾಗಿಲ್ಲ ಅಂತ ಜನ ಮಾತಾಡಿಕೊಳ್ಳುವಂತಾಗಿದೆ. ಸದ್ಯ ಟ್ರೆಂಡ್ ನೋಡಿದ್ರೆ ನಮಗೆ ಗೆಲ್ಲೋದು ಕಷ್ಟ ಇದೆ ಅಂತ ದಕ್ಷಿಣ ಕನ್ನಡದ ಬಿಜೆಪಿ ನಾಯಕರಿಗೆ ಅರಿವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೆ ಬಿಜೆಪಿಯವರು ಮತ್ತೆ ಮೋದಿಗೆ ಜೋತು ಬಿದ್ದಿದ್ದಾರೆ. ಮೋದಿಜಿ ನೀವೇ ಬಂದು ನಮ್ಮನ್ನ ಕಾಪಾಡಿ ಅಂತ ಗೋಗರ್ದಿದ್ದಾರಂತೆ. ನಾವು ಓಟು ಕೇಳಿದ್ರೆ ಓಟು ಬರೋದು ಡೌಟು, ನೀವೇ ಬಂದು ಓಟು ಕೇಳಿ ಅಂತ ಮನವಿ ಮಾಡಿದ್ದಾರಂತೆ. ಹೀಗಾಗಿ ಮೋದಿಯವರೇ ಮಂಗಳೂರಿನ ಕಡೆಗೆ ಮುಖ ಮಾಡಿದ್ದಾರೆ. ಏಪ್ರಿಲ್ 14ರಂದು ಪ್ರಧಾನಿ ಮೋದಿಯವರು ಮಂಗಳೂರಿಗೆ ಬಂದು ಬ್ರಿಜೇಶ್ ಚೌಟ ಪರ ಮತಯಾಚನೆ ಮಾಡಲಿದ್ದಾರೆ. ಮೋದಿಯವರು ಬಂದು ದಕ್ಷಿಣ ಕನ್ನಡದ ಚೌಟ ಮತ್ತು ಉಡುಪಿಯ ಕೋಟ ಅವರನ್ನ ಗೆಲ್ಲಿಸಿಕೊಂಡು ಸಂಸತ್ಗೆ ಕರೆದುಕೊಂಡು ಹೋಗ್ತಾರೆ ಎಂಬ ನಂಬಿಕೆಯಲ್ಲಿ ಬಿಜೆಪಿಯವರಿದ್ದಾರೆ. ಆದರೆ ಕಾಂಗ್ರೆಸ್ನವರ ಆತ್ಮವಿಶ್ವಾಸವೇ ಬೇರೆ ಇದೆ.
ಕೋಟಾ ಮತ್ತು ಚೌಟಾಗೆ ಉಭಯ ಜಿಲ್ಲೆಯ ಜನರು ಬಗ್ನಿಗೂಟ ಇಡ್ತಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಚೌಟಾ ಅವರು ಮೋದಿ ಮುಖ ನೋಡಿ ನನಗೆ ಮತ ಕೊಡಿ ಅಂತ ಹೇಳಬೇಕಷ್ಟೇ. ಯಾಕೆಂದ್ರೆ ಪದ್ಮರಾಜ್ ಮುಂದೆ ಚೌಟಾ ಅವರು ಸಾಲು ಸಾಲಾಗಿ ಶೇಫ್ ಔಟ್ ಆಗಿದ್ದಾರೆ. ಹೀಗಾಗಿ ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತಷ್ಟೇ ಚೌಟಾ ಮನವಿ ಮಾಡಬೇಕಷ್ಟೇ. ಅಲ್ಲಿಗೆ ದಕ್ಷಿಣ ಕನ್ನಡದ ಬಿಜೆಪಿಯವರ ಮುಖ ನೋಡಿದರೆ ವೋಟು ಬರಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ನಮ್ಮದೊಂದು ಪ್ರಶ್ನೆ ಇದೆ. ಮೋದಿಯವರ ಮುಖ ನೋಡಿ ದಕ್ಷಿಣ ಕನ್ನಡದ ಮತದಾರರು ಏನಕ್ಕೆ ವೋಟ್ ಕೊಡಬೇಕು? ದಕ್ಷಿಣ ಕನ್ನಡದ ಜಿಲ್ಲೆಗೆ ಮಂಗಳೂರು ನಗರಕ್ಕೆ ಮೋದಿಯವರು ಕೊಟ್ಟ ಕೊಡುಗೆ ಏನಿದೆ? ಕಳೆದ 33 ವರ್ಷಗಳಲ್ಲಿ ಬಿಜೆಪಿ ಸಂಸದರ ಕೊಡುಗೆ ಏನಿದೆ? ಹಾಗೆ ಬಿಜೆಪಿಯವರಿಗೆ ನಮ್ಮದೊಂದು ನೇರ ಸವಾಲಿದೆ. ಇದು ನೋಡಿ ಬಿಜೆಪಿಯ ಕೊಡುಗೆ, ಇದು ನೋಡಿ ಮೋದಿಯವರು ಕೊಟ್ಟ ಕೊಡುಗೆ ಅಂತ ಏನಾದರೂ ದಕ್ಷಿಣ ಕನ್ನಡದಲ್ಲಿ ಇದ್ರೆ ನೀವು ತೋರಿಸ್ರಪ್ಪ. ಹಾಗೆ ತೋರಿಸಿದ್ರೆ ಜನ ನಿಮಗೆ ಮತ ಕೊಟ್ಟಾರು. ಇಲ್ಲಾಂದ್ರೆ ಏನಕ್ಕೆ ಮತ ಕೊಡಬೇಕು? ಯಾರಿಗೂ ಯಾವುದೇ ಅನುಮಾನ ಬೇಡ. ದಕ್ಷಿಣ ಕನ್ನಡ ಮತ್ತು ಮಂಗಳೂರಿಗೆ ಮೋದಿಯವರ ಕೊಡುಗೆ ಶೂನ್ಯ. ಅವರು ಮಂಗಳೂರಿಗೆ ಬಂದು ಹೋಗೋದು ಮಾತ್ರ. ಅಷ್ಟು ಬಿಟ್ಟರೆ ಈ ನಗರಕ್ಕೆ ಅವರ ಕೊಡುಗೆ ಶೂನ್ಯ. 2014ರಲ್ಲಿ ಬಂದರು, 19ರಲ್ಲಿ ಬಂದರು, ಮತ್ತೊಮ್ಮೆ ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆ ಕೂಳೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದರು. ಇನ್ನೊಮ್ಮೆ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಮುಲ್ಕಿಯಲ್ಲಿ ಕಾರ್ಯಕರ್ತರ ಸಮಾವೇಶಕ್ಕೆ ಬಂದ್ರು, ತಿಂದ್ರು, ಹೋದ್ರು ಅಷ್ಟೇ. ಅದು ಬಿಟ್ಟರೆ ನಯಾ ಪೈಸೆಯ ಲಾಭ ಆಗಿಲ್ಲ. ಒಂದು ಯೋಜನೆ ಕೊಟ್ಟಿಲ್ಲ. ಸ್ಮಾರ್ಟ್ ಸಿಟಿ ಅಂದ್ರು, ಎಲ್ಲಿ ಸ್ಮಾರ್ಟ್ ಸಿಟಿ ಆಗಿದೆ ಹೇಳಿ? 4 ಬಿಜೆಪಿ ಕಾರ್ಪೊರೇಟರ್ಗಳ ಏರಿಯಾದಲ್ಲಿ ಸ್ವಲ್ಪ ಕೆಲಸ ಮಾಡಿ ಅದನ್ನ ಸ್ಮಾರ್ಟ್ ಸಿಟಿ ಅಂತಿದ್ದಾರೆ. ಇನ್ನು ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೇನೆ ಈ ಜಿಲ್ಲೆಯಲ್ಲಿ ಉದ್ಯೋಗಾವಕಾಶಗಳು ಕಡಿಮೆಯಾಗಿರೋದು. ಯಾಕೆಂದ್ರೆ ಇಲ್ಲಿಗೆ ಬಂಡವಾಳ ಹರಿದು ಬರ್ತಾ ಇಲ್ಲ. ಕೋಮು ಸಂಘರ್ಷದಿಂದ ಜನ ಬಂಡವಾಳ ಹೂಡೋದಕ್ಕೆ, ವಾಸ ಮಾಡೋದಕ್ಕೆ ಹೆದರುವಂತಾಗಿದೆ. ಆ ಸಮಸ್ಯೆ ನಿವಾರಿಸಲು ಮೋದಿಯವರು ಏನೇನೂ ಕ್ರಮ ತೆಗೆದುಕೊಂಡಿಲ್ಲ. ಇನ್ನು ಜಿಲ್ಲೆಯಿಂದ ವಲಸೆ ತಪ್ಪಿಸಲು ಕೂಡ ಮೋದಿಯವರಿಂದ ಸಾಧ್ಯ ಆಗಿಲ್ಲ. ಒಂದೆರಡು ಉದ್ದಿಮೆ ಸ್ಥಾಪಿಸಲು ಇವರಿಂದ ಆಗಿಲ್ಲ. ನೆಹರು, ಇಂದಿರಾ ಗಾಂಧಿ ಕಾಲದಲ್ಲಿ ಏನಾಯಿತೋ ಅದೇ ಈಗಲೂ ದಕ್ಷಿಣ ಕನ್ನಡದಲ್ಲಿರೋದು. ಅಷ್ಟು ಬಿಟ್ಟರೆ ಮೋದಿಯವರಿಂದ ನಯಾ ಪೈಸೆ ಪ್ರಯೋಜನ ಆಗಿಲ್ಲ. ಜಿಲ್ಲೆಯ ರಸ್ತೆಗಳನ್ನ ನೋಡ್ರಿ. ಎಷ್ಟೋ ಹಿಂದುಳಿದ ಜಿಲ್ಲೆಗಳಲ್ಲಿ ಚತುಷ್ಪಥ ಹೆದ್ದಾರಿಗಳು ಅದೆಷ್ಟೋ ವರ್ಷಗಳ ಹಿಂದೆ ಪೂರ್ಣಗೊಂಡಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆದ್ದಾರಿ ಕಾಮಗಾರಿಗಳು ಕುಂಟುತ್ತಾ ಸಾಗಿವೆ. ಅದಕ್ಕೆ ಮಂಗಳೂರು ಬೆಂಗಳೂರು ಹೆದ್ದಾರಿಯೇ ಸಾಕ್ಷಿ. 10-15 ವರ್ಷಗಳ ಹಿಂದೆ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಈಗಲೂ ಕುಂಟುತ್ತಾ ಸಾಗ್ತಾ ಇದೆ. ಈ ಮೋದಿ ಸರ್ಕಾರ ಮತ್ತು ಇಲ್ಲಿನ ಸಂಸದರ ನಿರ್ಲಕ್ಷ್ಯವೇ ಅದಕ್ಕೆ ಕಾರಣ. ಇನ್ನು ಕೇಂದ್ರ ಸರ್ಕಾರದ ಉದ್ದಿಮೆಗಳಲ್ಲಿ ಬರೀ ಉತ್ತರ ಭಾರತದವರೇ ತುಂಬಿದ್ದಾರೆ. ಏರ್ಪೋರ್ಟ್ ಅನ್ನ ಅದಾನಿಗೆ ಕೊಟ್ಟು ಬಿಟ್ಟಿದ್ದಾರೆ. ಇನ್ನು ಮಂಗಳೂರಿನ ಬಂದರನ್ನ ಸೇಲ್ ಮಾಡೋಕೆ ರೆಡಿಯಾಗಿದ್ದಾರೆ. ಕೈಗಾರಿಕೆಗಳಿಗೆ ಭೂಮಿ ಕಳೆದುಕೊಂಡ ಹಿಂದುಳಿದ ವರ್ಗದ ಜನರು ಅನ್ಯಾಯಕ್ಕೀಡಾಗಿದ್ರು. ಅವರನ್ನ ಬಿಜೆಪಿಯ ಸಂಸದರು ಮತ್ತು ಸರ್ಕಾರ ತಿರುಗಿಯೂ ನೋಡಿಲ್ಲ. ಮೀನುಗಾರರ ಬಗ್ಗೆಯೂ ಇವರಿಗೆ ಕಾಳಜಿ ಇಲ್ಲ. ತೈಲ ಬೆಲೆ ಏರಿಕೆಯಿಂದ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಮೀನುಗಳು ಆಮದು ಮತ್ತು ರಫ್ತಿಗೆ ಅವಕಾಶ ಕೊಟ್ಟಿರುವುದರಿಂದ ಇಲ್ಲಿ ಮೀನುಗಾರಿಕೆ ವಲಯ ನೆಲುಕಚ್ಚುತ್ತಾ ಬಂದಿದೆ. ಆದರೆ ಇದ್ಯಾವುದರ ಬಗ್ಗೆ ಬಿಜೆಪಿ ಸಂಸದರಿಗೆ ಮತ್ತು ಪ್ರಧಾನಿಗೆ ಅರಿವೇ ಇಲ್ಲ. ಈ ತುಳುನಾಡಿನ ಮಣ್ಣಿನ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸಿಕೊಂಡೇ ಇಲ್ಲ. ಇನ್ನೊಂದು ವಿಷಯ ಹೇಳಬೇಕಿತ್ತು. ನಮ್ಮ ಪ್ರಧಾನಿ ಮೋದಿಯವರು ಮಂಗಳೂರಿಗೆ ಬರ್ತಾರೆ ಅಂದರೆ ನಿಜಕ್ಕೂ ಹೆದರಿಕೆ ಆಗತ್ತೆ. ಯಾಕೆಂದ್ರೆ ಅವರು ಬಂದು ಹೋದಾಗಲೆಲ್ಲ ನಮ್ಮ ಕರಾವಳಿಯ ಒಂದೊಂದೇ ಸಂಪತ್ತು ಗುಜರಾತಿಗಳ ಪಾಲಾಗಿದೆ. ಮೋದಿಯವರು ಒಮ್ಮೆ ಬಂದು ಹೋದಾಗ ನಮ್ಮ ವಿಜಯ ಬ್ಯಾಂಕನ್ನು ಗುಜರಾತಿನ ಬರೋಡಾ ಬ್ಯಾಂಕಿಗೆ ಅಡ ಇಟ್ರು. ಇನ್ನೊಮ್ಮೆ ಬಂದಾಗ ಕಾರ್ಪೊರೇಷನ್ ಬ್ಯಾಂಕನ್ನು ನಾರ್ತ್ ಇಂಡಿಯಾದ ಬ್ಯಾಂಕಿಗೆ ಒತ್ತೆ ಇಟ್ರು. ಇನ್ನೊಮ್ಮೆ ಬಂದಾಗ ವಿಮಾನ ನಿಲ್ದಾಣವನ್ನು ತನ್ನ ಆಪ್ತ ಮಿತ್ರ ಅದಾನಿಗೆ ಕೊಡಿಸಿದ್ರು. ಹೀಗೆ ಮೋದಿಯವರು ಮಂಗಳೂರಿಗೆ ಬಂದು ಹೋದಾಗಲೆಲ್ಲ ನಮ್ಮ ಸಂಪತ್ತು ಲೂಟಿಯಾಗಿದೆ. ಈ ಸಲ ಬಂದು ಹೋದ್ಮೇಲೆ ನಮ್ಮ ಯಾವ ಸೊತ್ತು ಕಾಣೆಯಾಗುತ್ತೋ ಗೊತ್ತಿಲ್ಲ. ಮೋದಿಯವರು ಬಂದು ಹೋದ್ಮೇಲೆ ಪೋರ್ಟ್ ಇರುತ್ತಾ, ಬೇರೇನಾದರೂ ಸೇಲ್ ಆಗುತ್ತಾ ಎಂಬ ಭಯ ನಮಗಿದೆ. ಹೀಗಾಗಿ ಮೋದಿಯವರು ಕರಾವಳಿಗೆ ಬರ್ತಾರೆ ಅಂದರೆ ಹೆದರಿಕೆ ಆಗುತ್ತೆ ರೀ.